ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಹೀರೆಕಾಯಿಂದ ಪಲ್ಯ, ಚಟ್ನಿ, ಸಾಂಬಾರು, ಹೊಸ ರೆಸಿಪಿಗಳನ್ನು ಖಂಡಿತನೂ ನೀವು ಟ್ರೈ ಮಾಡಿರ್ತೀರ. ನಾನೊಂದು ಹೊಸ ಥರದ ಹೀರೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿನೂ ಟೇಸ್ಟಿನೂ. ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಇದನ್ನು ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು 2 ಹೀರೆಕಾಯಿನ ತೊಳೆದ್ಬಿಟ್ಟು ಪೀಲರ್ಲಿ ಮೇಲಿನ ಭಾಗವನ್ನು ಸ್ವಲ್ಪ ಪೀಲ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಹೀರೆಕಾಯಿ ಎಷ್ಟು ಎಳಿದಿರ್ತದಲ್ರಿ, ಪಲ್ಯ ತುಂಬಾ ಅಷ್ಟೇ ಟೇಸ್ಟಿ ಆಗ್ತದೆ ರೀ. ಇದನ್ನೊಂದು ಸ್ವಲ್ಪ ಹೊತ್ತು ನಾನು ಸೈಡಿಗೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಇನ್ನೊಂದು ಬೌಲ್ಗೆ 1 ಬೌಲ್ ಆಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ನೀವು ಹುಳಿ ಮೊಸರು ಬೇಡ, ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಈ ಮೊಸರನ್ನು ಒಂದು ಸ್ವಲ್ಪ ಬೀಟರ್ಲಿ ನೀಟಾಗಿ ಬೀಟ್ ಮಾಡೋಣ್ರಿ. ಅಂದ್ರೆ ಗಂಟು ಥರ ಇರಬಾರ್ದು, ಒಂದೇ ಥರ ಆಗ್ಲಿ ಅಂತ ಹೇಳಿ. ಈಗ ಇದು ಕರೆಕ್ಟಾಗಿ ಆಗ್ಯದ್ರಿ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟು ಹಾಕ್ರಿ. ಮತ್ತು 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಹುರಿದು ಹಾಕ್ತಾ ಇದ್ದೀನಿ ರೀ. ಅಂದರೆ ಇದರ ಹಸಿ ವಾಸನೆ ಏನೂ ಇರಬಾರ್ದು. ಈ ರೀತಿ ಹುರಿದು ಹಾಕೋದ್ರಿಂದ ಪಲ್ಯ ಟೇಸ್ಟ್ ಚೆನ್ನಾಗಿರ್ತೈತ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಗಂಟುಗಳು ಉಳಿಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈಗ ಇದು ಮಿಕ್ಸ್ ಆಗಿದ್ರಿ. ನಾನು ಯಾವುದೇ ಮೊಸರಿನ ಕಪ್ನಲ್ಲೇ ಒಂದು ಅರ್ಧ ಕಪ್ ಆಗಷ್ಟು ನೀರನ್ನು ಹಾಕಿದ್ದೀನಿ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಈಗ ಇದು ರೆಡಿ ಆಗಿದೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವು ತುರಿದ್ಬಿಟ್ಟು ಹಾಕ್ಬೋದು. 2 ಹಸಿಮೆಣಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಇದ್ರೆ ಒಂದನ್ನೇ ಹಾಕ್ರಿ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ್ರಿ. ನಾನು 1 ನಿಮಿಷ ಆಗಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟನೆ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಕಲರ್ ಏನು ಚೇಂಜ್ ಆಗೋದು ಬೇಡ, ಈರುಳ್ಳಿ ಸಾಫ್ಟ್ ಆದ್ರೆ ಸಾಕು. ನೋಡಿ, ಈರುಳ್ಳಿನೂ ಸಾಫ್ಟಾಗಿ ಚೆನ್ನಾಗಿ ಬೇಯ್ದವ್ರಿ. ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ತಾ ಇದ್ದೀನಿ. ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ 1 ನಿಮಿಷ ಆಗಷ್ಟ ಇದೇ ಎಣ್ಣೆಯಲ್ಲಿ ಸ್ವಲ್ಪ ಹುರಿಯೋಣ್ರಿ. ಹುರಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಹೈ ಫ್ಲೇಮಲ್ಲಿ ಇಟ್ಟನೆ ನಾನು ಇದನ್ನು ಹುರಿದಿದ್ದೀನಿ. ಇದಕ್ಕೆ ನಾನು 1 ಟೊಮ್ಯಾಟೋನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ರೀತಿ ಉಪ್ಪು ಹಾಕೋದ್ರಿಂದ ಹೀರೆಕಾಯಿ ಮತ್ತು ಟೊಮ್ಯಾಟೊ ಎಲ್ಲವನ್ನೂ ಸಾಫ್ಟ್ ಆಗ್ತಾವ್ರಿ. ಉಪ್ಪಿನ ಜೊತೆ ಇದನ್ನು ಮಿಕ್ಸ್ ಮಾಡಿನೂ 1 ನಿಮಿಷ ಹುರಿದಿದ್ದೀನಿ. ಹುರಿದು ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಬೇಯಿಸೋಣ್ರಿ. ಅಷ್ಟೊತ್ತಿಗೂ ತುಂಬಾ ಸಾಫ್ಟ್ ಆಗ್ತಾವೆ. ಒಂದು ಒಗ್ಗರಣೆನ ಹಾಕೋತೀನಿ ನಾನು. ಒಂದು ಕಡಾಯಿಗೆ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸಾಸಿವೆ ಜೀರಿಗೆ ಎರಡೂ ಫ್ರೈ ಆಗಲಿರಿ. 1 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಕರಿಬೇವು ಸೊಪ್ಪು. ಟೇಸ್ಟ್ ಮತ್ತು ಫ್ಲೇವರ್ಗಾಗಿ ನಾನು ಇಂಗನ್ನು ಹಾಕ್ತಾ ಇದ್ದೀನಿ. ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಅದನ್ನು ಫ್ರೈ ಮಾಡ್ಕೊಂಡಿನಿ. ಇದು ಫ್ರೈ ಆಗಿದ್ರೆ ಇಲ್ಲೊಂದು 4 ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಹಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ತಿಂತಿದ್ರೆ ಹಾಕ್ರಿ, ಇಲ್ಲ ನಮ್ಮ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಇದನ್ನು ಸ್ಕಿಪ್ನೂ ಮಾಡ್ಬೋದು. ಈಗ ಇದು ಕರೆಕ್ಟಾಗಿ ಫ್ರೈ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು 5 ನಿಮಿಷ ಆಗಿದ್ರೆ ಹೀರೆಕಾಯಿ ಟೊಮ್ಯಾಟೊ ತುಂಬಾ ಸಾಫ್ಟ್ ಆಗ್ಯಾವ. ಇದಕ್ಕೆ ನಾನು ಆ ಮೊಸರಿನಲ್ಲಿ ಕಡಲೆ ಹಿಟ್ಟು ಏನು ಹಾಕಿದ್ದೀನಲ್ರಿ ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಇನ್ನೊಂದು ಅರ್ಧ ಕಪ್ ಆಗಷ್ಟು ನೀರನ್ನು ಹಾಕ್ತಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಗ್ರೇವಿ ಜಾಸ್ತಿ ಬೇಕಂದ್ರೆ ನೀರು ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು. ಈಗ ಇದು ಮಿಕ್ಸ್ ಆಗಿದ್ರೆ ಇದೊಂದು ಸ್ವಲ್ಪ ಕುದಿ ಬರಲಿ. ಅಂದ್ರೆ ಆರದ ಮೇಲೆ ಇದು ಇನ್ನೂ ಚೂರ ಗಟ್ಟಿ ಆಗ್ತಿರ್ತದೆ. ಅವಾಗ ಅದನ್ನು ನೀವು ನೀರನ್ನು ನೀವು ನೋಡಿಕೊಂಡು ಹಾಕೋರಿ. ನೋಡಿ, ಕರೆಕ್ಟಾಗಿ ಕುದ್ದೈತ್ರಿ ಇದೆಲ್ಲನೂ. ಆ ಒಗ್ಗರಣೆಯನ್ನು ಈಗ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಅದನ್ನು ಮಿಕ್ಸ್ ಮಾಡೋಣ್ರಿ. ನೋಡ್ರಿ, ಮಿಕ್ಸ್ ಆಗಿ
ರೆಡಿಯಾಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಬಿಸಿ ಬಿಸಿ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಕಡಲೆ ಹಿಟ್ಟು ಹಾಕಿ ಮೊಸರು ಹಾಕಿ ಮಾಡೋದ್ರಿಂದ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಇದನ್ನು ನೀವು ರೊಟ್ಟಿ, ಚಪಾತಿ, ಬಿಸಿ ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಯಾವುದಕ್ಕಾದರೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ರೆಸಿಪಿ, ಈ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಷ್ಟೋ ಜನಕ್ಕೆ ಹೀರೆಕಾಯಿ ಅಂದ್ರೆ ಪಲ್ಯ ಇಷ್ಟನೇ ಆಗಲ್ರಿ. ನಾನಾದ್ರೆ ಇವತ್ತೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಿಮ್ಗೆ ಹೀರೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ಯಾರಿಗೆ ಇಷ್ಟ ಆಗೋಲ್ಲೋ ಅವರಿಗಂತೂ ಇದು ಫೇವ್ರೇಟ್ ಆಗ್ತೈತೆ ರೀ. ಇಲ್ಲಿ ನಾನು 2 ಎಳೆ ಫ್ರೆಶ್ ಆಗಿರುವಂಥ ಹೀರೆಕಾಯಿನ ತೊಳೆದಿಟ್ಟು ತೊಗೊಂಡಿದ್ದೀನಿ ರೀ. ಇದನ್ನು ಪೀಲರ್ಲಿ ಪೀಲ್ ಮಾಡ್ತಾ ಇದ್ದೀನಿ ರೀ. ಇಲ್ಲಿ ಕ್ಲೀನಾಗಿ ಪೀಲ್ ಮಾಡಿಕೊಂಡ್ರೆ ಸಾಕ್ರಿ. ನೋಡ್ರಿ, ಈ ರೀತಿ ನಾನು ನೀಟಾಗಿ ಪೀಲ್ ಮಾಡ್ಕೊಂಡಿದ್ದೀನಿ ರೀ. ಒಮ್ಮೆಲೆ ಅದ್ರ ಮೇಲೆ ಸಿಪ್ಪೆ ಅಥವಾ ಪೀಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇವನ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಯಾವ ಸೈಜಿಗೆ ಆದ್ರೂ ಕಟ್ ಮಾಡ್ಬೋದು. ಇದನ್ನು ಮತ್ತೆ ಈ ರೀತಿ ಸೆಂಟ್ರ್ ಕಟ್ ಮಾಡಿ ಓಪನ್ ಮಾಡ್ಕೊತಾ ಇದ್ದೀನಿ ರೀ. ನೋಡಿರಿ, ಇದು 4 ಕಡೆ ಈ ರೀತಿ ಓಪನ್ ಆಗ್ಯದ ರೀ. ಇದನ್ನು ಎಲ್ಲವನ್ನು ಈ ರೀತಿ ಒಮ್ಮೆಲೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ರೀ. ನೋಡಿರಿ, ಎಲ್ಲ ಒಮ್ಮೆಲೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಹೆಸರುಗಳನ್ನು ಅದರ ಮೇಲಿನ ಸಿಪ್ಪೆ ತೆಗೆಯೋದನ್ನು ಒಂದು ನಾನು ಟಿಪ್ಸ್ ಹೇಳ್ತಾ ಇದ್ದೀನಿ. ನೀವು ಸಿಪ್ಪೆ ತೆಗಿಯೋಕ್ಕಿಂತ ಮುಂಚೆ ನೀರಿನಲ್ಲಿ ಒಂದು 10 ನಿಮಿಷ ಇಟ್ಟರೆ ಕ್ಲೀನಾಗಿ ಈ ರೀತಿ ಸಿಪ್ಪೆ ಓಪನ್ ಆಗ್ತದೆ ರೀ. ಒಂದು 2 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೊಳತ್ತೀನಿ ರೀ. ನೀವು ಬಿಳಿ ಎಳ್ಳನ್ನು ತೊಗೋಬೋದು ಅಥವಾ 6ರಿಂದ 7 ಕಾಜುವನ್ನು ತೊಗೋಬೋದು. ಅದು ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತದೆ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸು. ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಹುಣಸೆ ಹಣ್ಣು ಮತ್ತು 2 ಮೆಣಸಿನಕಾಯಿಯನ್ನು ಈ ರೀತಿ ಒಂದು 10 ನಿಮಿಷ ನೀರಲ್ಲಿ ನೆನೆಯಿಟ್ಟು ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಬೇಕಂದ್ರೆ ಒಂದು 2 ಸ್ಪೂನ್ ಆಗಷ್ಟು ನೀರು ಹಾಕಿ ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡೋಣ ರೀ. ನೋಡಿರಿ, ತುಂಬಾ ಫೈನ್ ಪೇಸ್ಟಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡೇನಿ ರೀ. ಈಗ ಕಟ್ ಮಾಡ್ಕೊಂಡಿರುವಂಥ ಈ ಹೀರೆಕಾಯಿ ಮೇಲೆ ಈ ಪೇಸ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿರಿ, ಎಲ್ಲ ಪೇಸ್ಟ್ ಈ ರೀತಿ ಹಾಕಿ ಸ್ಪ್ರೆಡ್ ಮಾಡತ್ತೀನಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಫ್ಲೇವರ್ಗಾಗಿ 1 ಸ್ಪೂನ್ ಆಗಷ್ಟು ಕ್ರಷ್ ಮಾಡಿಕೊಂಡಿರುವಂಥ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ ರೀ. ನೀವಿಲ್ಲಿ ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ಬೋದು. ಇದಕ್ಕೆ 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಆಯಿಲನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ರೀ. ಮಿಕ್ಸ್ ಆಗಿ ಒಂದು 10 ನಿಮಿಷ ಇದನ್ನು ಮುಚ್ಚಿ ತೆಗೆದಿಡ್ತಾ ಇದ್ದೀನಿ ರೀ. ಈಗ ಒಂದು ಪ್ಯಾನ್ ಕಾಯ್ದದ್ರಿ. ಇದಕ್ಕೊಂದು 2 ಸ್ಪೂನ್ ಆಗಷ್ಟು ಆಯಿಲು, ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ಇಲ್ಲಿ 1 ಆನಿಯನನ್ನು ನಾನು ಚಿಕ್ಕದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವಿಲ್ಲಿ ಈರುಳ್ಳಿ ಪೇಸ್ಟನ್ನಾದ್ರೂ ಹಾಕ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಕಲರ್ ಚೇಂಜ್ ಆಗ್ಯದ ರೀ. ಇದಕ್ಕೆ 1 ಬೌಲ್ ಆಗಷ್ಟು ಟೊಮೆಟೊ ಪ್ಯೂರಿ ಅಂದರೆ 1 ಟೊಮೆಟೊ ತೊಗೊಂಡಿನಿ ರೀ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ರೀ. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, 1 ಸ್ಪೂನ್ ಆಗಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕ್ತಾಯಿದ್ದೀನಿ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಗ್ಯಾಸ ಲೋ ಫ್ಲೇಮ್ದಾಗಿರಲಿ. ಇಲ್ಲಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ನಾನಿಲ್ಲಿ ಕಸೂರಿ ಮೆಂತ್ಯವನ್ನು ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್ದಾಗ ಈ ಮಸಾಲೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಇದನ್ನು ಮುಚ್ಚಿ ಒಂದು 2 ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ. ನೋಡ್ರಿ, ಈಗ ಮಸಾಲೆ ಕರೆಕ್ಟಾಗಿ ಕುಕ್ ಆಗ್ಯದ ರೀ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕತ್ತೀನಿ ರೀ. ಅಲ್ಲಿನೂ
ಹೀರೆಕಾಯಿ ಒಳಗೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಉಪ್ಪು ನೋಡಿಕೊಂಡು ಹಾಕಬೇಕ್ರಿ. ಇದಕ್ಕೆ ನಾನು ಈಗ ಈ ಹೀರೆಕಾಯನ್ನು ಹಾಕತ್ತೀನಿ ರೀ. ಈ ರೀತಿ ಹಾಕಿಡೋದ್ರಿಂದ ಇದು ಹೀರೆಕಾಯಿ ನೀರು ಬಿಟ್ಟಿರ್ತದೆ ರೀ ಮತ್ತು ಸ್ವಲ್ಪ ಸಾಫ್ಟ್ ಆಗಿರ್ತಾವೆ ರೀ. ಆದಷ್ಟು ಹೀರೆಕಾಯಿ ಎಳೆ ಇದ್ರೆ ಪಲ್ಯ ತುಂಬಾ ಟೇಸ್ಟ್ ಆಗ್ತದೆ ರೀ. ಇದನ್ನೀಗ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ ರೀ. ಅದೇ ಮಿಕ್ಸರ್ ಜಾರ್ಗೆ ನಾನು ಒಂದು ಅರ್ಧ ಬೌಲಾಗಷ್ಟು ಗ್ರೇವಿಗಾಗಿ ನೀರು ಹಾಕ್ತಾ ಇದ್ದೀನಿ ರೀ. ಗ್ರೇವಿ ನೀವು ನೋಡಿಕೊಂಡು ಮಾಡ್ಕೋಬೋದು. ಇದನ್ನು ಈಗ ಮಿಕ್ಸ್ ಮಾಡೋಣ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಒಂದು ಮುಚ್ಚಿ ಇದನ್ನು 5 ನಿಮಿಷ ಕುಕ್ ಮಾಡೀನಿ ರೀ. ಈಗ ನೋಡಿರಿ ಇದು ಕರೆಕ್ಟಾಗಿ ಕುಕ್ಕಾಗಿ ಮತ್ತು ತುಂಬಾ ಸಾಫ್ಟಾಗಿ ಹೀರೆಕಾಯಿ ಎಲ್ಲ ಬೇಯ್ದದ ರೀ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇದು ಈಗ ಕರೆಕ್ಟಾಗಿ ಕುಕ್ಕಾಗ್ಯದ ರೀ. ಇದು ರೊಟ್ಟಿ, ಚಪಾತಿ, ಅನ್ನ, ನಾನ್ ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಹೊಸ ಸ್ಟೈಲಲ್ಲಿ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುವಂಥ ಒಂದು ಕರಿಯನ್ನು ಹೇಳ್ತಾ ಇದ್ದೀನಿ. ಇದನ್ನು ಡಿಫ್ರೆಂಟ್ ಮಸಾಲೆ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಇದನ್ನು ನೀವು ಮಾಡಿರ್ತೀರ, ಬಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರ್ತೀರ. ನಾನು ಒಂದು ಬೇರೆ ಸ್ಟೈಲಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ನಾನು ಈ ರೀತಿ 3 ಎಳೆ ಹೀರೆಕಾಯನ್ನು ತೊಗೊಂಡಿದ್ದೀನಿ. ಇವನ್ನ ತೊಳೆದು ಇಟ್ಕೊಂಡಿದ್ದೀನಿ ರೀ. ಇದು ತುಂಬ ಫ್ರೆಶ್ ಆಗಿವೆ. ಈಗ ನೋಡಿರಿ, ಇದ್ರದ್ದು ಮೇಲಿಂದ ನಾನು ಪೀಲ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ನೀಟಾಗಿ ನಾನು ಸಿಪ್ಪೆ ತೆಗಿತಾ ಇದ್ದೀನಿ ರೀ. ಹೀರೆಕಾಯಿ ಎಷ್ಟು ಎಳೆದಿರ್ತದಲ್ರಿ ಅಷ್ಟು ಕರಿ ತುಂಬಾ ಟೇಸ್ಟಿ ಆಗ್ತದೆ ರೀ. ನೋಡಿರಿ, ಈ ಥರ ನಾನು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲವನ್ನು ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಮತ್ತು ನಾನು ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ತಾ ಇದ್ದೀನಿ ರೀ. ನೋಡಿ, ಫುಲ್ವರೆಗೆ ಕಟ್ ಮಾಡಿಲ್ಲ, ಅರ್ಧದಷ್ಟೇ ಈ ರೀತಿ ಮಾಡ್ಕೊಂಡು ಎಲ್ಲನೂ ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನೀಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ರೀ. ಇದಕ್ಕೆ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು, ಒಂಚೂರು ಉಪ್ಪು, ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸು, ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೂ ಬಿಡ್ಬೋದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಇದು ಮಸಾಲೆ ಅದರೊಳಗೆ. ಈಗ ನಾನು ಒಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ರೀ. ಇದು ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿರುವಂಥದ್ದು. ಸ್ವಲ್ಪ ಒಣ ಕೊಬ್ಬರಿ, ನೀವು ಹಸಿ ಕೊಬ್ಬರಿನೂ ಹಾಕೋಬೋದು ರೀ. 1 ಸ್ಪೂನ್ ಆಗಷ್ಟು ಹವೇಜ, 1 ಕಡ್ಡಿ ಫುಲ್ ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನೀಗ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗಿಟ್ಟು ರೋಸ್ಟ್ ಮಾಡ್ತೀನಿ ರೀ. ನೋಡಿರಿ, ಈಗ ಇದು ಚೆನ್ನಾಗಿ ನೋಡಿರಿ, ಈಗ ಎಲೆ ಪುಡಿ ಪುಡಿ ಆಗತ್ತದಂದ್ರೆ ಎಲ್ಲನೂ ಕರೆಕ್ಟಾಗಿ ರೋಸ್ಟ್ ಆಗ್ಯಾವ್ರಿ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇದನ್ನೀಗ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ರೀ. ಅದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿ, ಖಾರ ನೀವು ನೋಡಿಕೊಂಡು ಹಾಕೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡೋಣ ರೀ. ನಾನು ಯಾವುದೇ ನೀರು ಹಾಕ್ಲಾರ್ದೆ ಗ್ರೈಂಡ್ ಮಾಡೀನಿ. ನೋಡಿರಿ, ಈ ರೀತಿ ಈಗ ಇದು ನೋಡಿರಿ
ಉಪ್ಪು ಹಾಕಿರೋದ್ರಿಂದ ನಾನು ಇದು ನೀರು ಬಿಟ್ಕೊಂಡೋದ್ರಿ ಮತ್ತು ಮಸಾಲೆ ಕಡಲೆ ಹಿಟ್ಟು ಏನು ಹಾಕಿನಲ್ರಿ ಅದು ಅದ್ರೊಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಯದ ರೀ. ಈಗ ಒಂದು ಪ್ಯಾನ್ಗೆ ಈ ಹೀರೆಕಾಯನ್ನು ಹಾಕೋತಾ ಇದ್ದೀನಿ ರೀ. ಅದಕ್ಕೆ 1 ಸ್ಪೂನ್ ಆಗಷ್ಟು ಆಯಿಲ್ ಹಾಕಿ ಇವನ್ನ ಹುರಿತೀನಿ ರೀ. ಗ್ಯಾಸ್ ಹೈ ಫ್ಲೇಮ್ದಾಗಿರಲಿ ರೀ. ಇದು ಹುರಿದ್ರೆ ಆ ಕಡಲೆ ಹಿಟ್ಟೆಲ್ಲ ಅದಕ್ಕೆ ಚೆನ್ನಾಗಿ ಬೈಂಡ್ ಆಗ್ತದೆ ರೀ. ಒಂದು 40% ಆಗಷ್ಟು ಇದು ಕುಕ್ ಆಗಿಬಿಡ್ತದೆ ರೀ. ನೋಡಿರಿ ಈ ರೀತಿ ಅದಕ್ಕೆ ಕಡಲೆ ಹಿಟ್ಟೆಲ್ಲ ಬೈಂಡ್ ಆಗಿ ನೀಟಾಗಿ ಇದು ಕುಕ್ ಆಯ್ತು ರೀ. ಈಗ ಇನ್ನೊಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲ್, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಸ್ವಲ್ಪ ಫ್ರೈ ಮಾಡೋಣ್ರಿ. ನಾನು ಅರ್ಧ ಆನಿಯನನ್ನು ಈ ರೀತಿ ಉದ್ದುದ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ್ರಿ. ಇದಕ್ಕೆ ಈಗ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ನಾನು ಹಾಕ್ತಾ ಇದ್ದೀನಿ ರೀ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ್ರಿ. ಗ್ಯಾಸ್ ಮೀಡಿಯಂ ಫ್ಲೇಮ್ದಾಗಿರಲಿ ರೀ. ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, ಖಾರ ನೀವು ನೋಡ್ಕೊಂಡು ಹಾಕೋಬೋದು. ಉಪ್ಪು ಫಸ್ಟ್ ಹೀರೆಕಾಯ್ದಾಗೂ ಹಾಕಿರ್ತ ಅಂಥೇಳಿ ಸ್ವಲ್ಪ ಹಾಕಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, 1 ಟೊಮ್ಯಾಟೋವನ್ನು ಗ್ರೈಂಡ್ ಮಾಡಿ ಹಾಕತ್ತೀನಿ ರೀ. ಇದನ್ನು ಈಗ ಫ್ರೈ ಮಾಡೋಣ್ರಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿರಿ ಈ ಥರ ಇದು ಚೆನ್ನಾಗಿ ಫ್ರೈ ಆಗಬೇಕ್ರಿ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೀನಿ ರೀ. ಇದು ಹೋಮ್ ಮೇಡ್ ಸಾಂಬಾರು ಪೌಡ್ರು. ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ. ನಾನು ಸಾಂಬಾರು ಪೌಡ್ರು ಕಡಲೆ ಹಿಟ್ಟ ಬಳಸ್ಕೊಂಡು ಈ ಹೀರೆಕಾಯಿ ಕರಿಯ ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡತ್ತೀನಿ ರೀ. ಈಗ ಇದಕ್ಕೆ ನಾನು ಅರ್ಧ ಕಪ್ ಆಗಷ್ಟು ನೀರು ಆ್ಯಡ್ ಮಾಡತ್ತೀನಿ. ನೋಡಿರಿ ಇದನ್ನು ಮುಚ್ಚಿ ನಾನು 1-2 ನಿಮಿಷ ಕುಕ್ ಮಾಡ್ತೇನೆ ರೀ. ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಇಲ್ಲಿ ನೋಡಿರಿ ಈ ರೀತಿ ಆಯಿಲ್ ಎಲ್ಲನೂ ಸಪ್ರೇಟ್ ಆಗ್ಯದ್ರಿ. ಈಗಿದು ಪರ್ಫೆಕ್ಟಾಗಿ ಕುಕ್ ಆಗ್ಯದ ಅಂದಂಗೆ ರೀ. ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂಥ ಹೀರೆಕಾಯಿಯನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಥಿಕ್ ಅನ್ಸತ್ತ ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕುಕ್ ಮಾಡ್ತಾ ಇದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಸೊಪ್ಪು. ನೋಡ್ರಿ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೀವು ಗ್ರೇವಿ ಬೇಕಂದರೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ನೀರು ಹಾಕೋಬೋದು. ಮತ್ತು ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೀರೆಕಾಯಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಬೇರೆ ರೀತಿಯಲ್ಲಿ ನೀವೂ ಟ್ರೈ ಮಾಡಿರ್ಬೋದು. ನನ್ನ ರೀತಿಯಲ್ಲಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ದ್ಮೇಲೆ ಇಲ್ಲೊಂದು 2 ಸ್ಪೂನ್ ಆಗಷ್ಟು ಹಸಿ ಶೇಂಗಾನ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟು ಹವೇಜ್ ಅಥವಾ ಧನಿಯಾನ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಹುರ್ಕೋತೀನಿ ರೀ. ಆ ಶೇಂಗಾನು ಹುರಿಲಿ, ಆಮೇಲೆ ಧನಿಯಾನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಲ್ರಿ. ಅದು ನಾನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಎಳ್ಳು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಅದನ್ನೂ ಹಾಕ್ರಿ. ಈಗ ಇವನು ಹುರ್ಕೋತೀನಿ ರೀ. ಎಳ್ಳು ಜೀರಿಗೆ ಅಂತೂ ಬೇಗನೆ ಹುರಿತಾವೆ. ಅದಕ್ಕೆ ಶೇಂಗಾ ಮತ್ತು ಹವೇಜ್ ಹುರಿದ್ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ 1 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಹುರಿದವ್ರಿ ಇವು ಎಳ್ಳು ಜೀರಿಗೆ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಬರೀ ಶೇಂಗಾ ಹಾಕೋದಕ್ಕಿಂತ ಸ್ವಲ್ಪ ಎಳ್ಳು ಹಾಕಿರೋ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ.
ಇದೊಂದು ಸ್ವಲ್ಪ ಹೊತ್ತು ಆರ್ಲಿ ರೀ, ಆಮೇಲೆ ನಾನು ಗ್ರೈಂಡ್ ಮಾಡ್ಕೊತೀನಿ. ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ಇದು. ಈಗ ಅದೇ ಪ್ಯಾನ್ಗೆ ನಾನು ಇನ್ನೊಂದು ಸ್ಪೂನ್ ಆಗೋಷ್ಟು, ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು 8 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ, ನಿಮ್ಗೆ ಎಷ್ಟು ಖಾರ ಬೇಕು. ಕಡಿಮೆ ಖಾರ ಬೇಕನ್ನೋರು ಒಂದು 5 ಮೆಣ್ಸಿನ್ಕಾಯಿನೇ ಹಾಕೋರಿ. ಈಗ ಫಸ್ಟೇ ಮೆಣ್ಸಿನ್ಕಾಯಿನ ಹುರ್ಕೊತೀನಿ ರೀ. ಹೈ ಫ್ಲೇಮ್ದಲ್ಲಿಟ್ಟನೆ ಮೇಲೆ ಸ್ಪಾಟ್ಸ್ ಬರೋವರೆಗೂ ಹುರ್ಕೊಂಡಿದ್ದೀನಿ ರೀ. ನೋಡಿ, ಈಗ ಮೆಣ್ಸಿನ್ಕಾಯಿ ಹುರಿದವ್ರಿ. ಇಲ್ಲಿ 3 ಹೀರೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕಿಂತ ಸಣ್ಣದಾಗಿನೂ ನೀವು ಕಟ್ ಮಾಡಿ ಹಾಕೋಬೋದು ರೀ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗೋಷ್ಟು, ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ, ಅಂದ್ರೆ ಹೀರೆಕಾಯಿ ಬೇಗನೆ ಸಾಫ್ಟ್ ಆಗ್ತಾವ್ರಿ. ನೋಡಿ, ಅರಿಶಿನ ಉಪ್ಪು ಎಲ್ಲ ಮಿಕ್ಸ್ ಆಗಲಿ ರೀ. ನೋಡಿ, ಹಾಗೆ ಹೈ ಫ್ಲೇಮ್ದಲ್ಲಿಟ್ಟನೆ 1 ನಿಮಿಷ ಆಗೋಷ್ಟು ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡಿದ್ದೀನಿ ರೀ. ಇದನ್ನು ಮುಚ್ಚಿ ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ತೀನಿ ರೀ. ನೋಡಿ, ಆವಾಗ ಹೀರೆಕಾಯಿ ತುಂಬಾ ಸಾಫ್ಟ್ ಆಗಿರ್ತಾವ್ರಿ. ನೋಡಿ, ಈಗ ಇದಕ್ಕೆ ನಾನು 1 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಟೊಮ್ಯಾಟೊ ಹುಣಸೆ ಹಣ್ಣು ಹೀರೆಕಾಯಿ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಇದನ್ನು ಈಗ ಮುಚ್ಚಿ ಬೇಯಿಸ್ತೀನಿ ರೀ. ಆವಾಗ ಟೊಮ್ಯಾಟೋನು ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ. ನೋಡಿ, ಟೊಮ್ಯಾಟೊ ಸಾಫ್ಟಾಗಿನೂ ಸ್ವಲ್ಪ ನೀರು ಬಿಟ್ಟಂಗಾಗಿರೋದಿಲ್ಲ. ಅವಾಗ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟೇ ಇನ್ನೊಂದು ಸ್ವಲ್ಪ ಅದನ್ನು ಏನು ಮಾಡ್ಕೋಬೇಕು ರೀ, ಫ್ರೈ ಮಾಡ್ಕೋಬೇಕು. ಆ ನೀರೆಲ್ಲನೂ ಏನಾಗೋ ಹೋಗೋವರೆಗೂ. ನೋಡಿ, ಈಗ ನೀರೆಲ್ಲನೂ ಹೋಗ್ಯದ. ಹೋದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಆ ಟೊಮ್ಯಾಟೊ ಸಾಫ್ಟಾಗಿ ನೀರು ಬಿಟ್ಟಿರ್ತದಲ್ಲ ರೀ, ಆ ನೀರು ಹೋಗೋವರೆಗೂ 1 ನಿಮಿಷ ಫ್ರೈ ಮಾಡ್ಕೋಬೇಕು ರೀ. ಆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಹೈ ಫ್ಲೇಮ್ದಲ್ಲಿಟ್ಟನೆ ಫ್ರೈ ಮಾಡ್ಕೊಂಡಿದ್ದೀನಿ ರೀ ನಾನು. ನೋಡಿ, ನೀರನ್ನು ಹೋಗೈತಿ, ಟೊಮ್ಯಾಟೋನು ಎಲ್ಲನೂ ಬೇಯ್ದು ಕರಗ್ಯದ. ನೋಡಿ, ಈಗ ಈ ಮಸಾಲೆನ ಫಸ್ಟ್ ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಈಗ ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ರೀ. ನೋಡಿ, ಚೆನ್ನಾಗಿ ಪೌಡ್ರ್ ಆಗ್ಯದ ರೀ ಇದು ಕರೆಕ್ಟಾಗಿ. ಇದಕ್ಕೆ ನಾನು ಆ ಹುರಿದಿರುವ ಹೀರೆಕಾಯಿನ ಹಾಕ್ತೀನಿ. ಸ್ವಲ್ಪ ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಚಟ್ನಿಗೆ ಅಂದರೆ ಬೆಳ್ಳುಳ್ಳಿ ಬೇಕೇ ಬೇಕು. ನೋಡಿ, ಹುಳಿ ಹುಳಿ ಖಾರ ಖಾರವಾಗಿ ಈ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಹುರಿ ಮುಂದೆ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕುಟ್ಬಿಟ್ಟು ಮಾಡ್ಕೊರಿ. ನೋಡಿ, ಗ್ರೈಂಡ್ ಆಗಿದೆ. ಈ ಚಟ್ನಿಯನ್ನು ಹೀಗೇನು ತಿನ್ಬೋದು ರೀ, ಟೇಸ್ಟ್ ಚೆನ್ನಾಗಿರ್ತದೆ. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿದೆ, ಇದ್ರ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗ್ತದೆ ರೀ. ಇದನ್ನೊಂದು ಪ್ಲೇಟಿಗೆ ಹಾಕೋತೀನಿ ರೀ. ಒಗ್ಗರಣೆಗಾಗಿ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತೀನಿ ರೀ. ನೋಡಿ, ಈಗ ಈ ಒಗ್ಗರಣೆನ ಆ ಚಟ್ನಿಗೆ ಹಾಕೊಂಡ್ರಿ. ನೋಡಿ, ಪ್ಲೇಟಲ್ಲಿ ಚಟ್ನಿ ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆಯನ್ನು ಸೇರಿಸೋಣ್ರಿ ಅದಕ್ಕೆ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಇಲ್ಲ ನಮಗೆ ಒಗ್ಗರಣೆ ಬೇಡ ಅಂದ್ರೆ ನೀವು ಇದನ್ನು ಹಾಗೇನೂ ತಿನ್ಬೋದು ರೀ. ನೋಡಿ, ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಚಟ್ನಿ ರೆಡಿ ಆಗಿದೆ. ಬಿಸಿ ಬಿಸಿ ರೊಟ್ಟಿ, ಬಿಸಿ ಚಪಾತಿ, ಬಿಸಿ ಅನ್ನ, ದೋಸೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಹೀರೆಕಾಯ್ದಿಂದ ಪಲ್ಯ, ಚಟ್ನಿ, ಸಾಂಬಾರು ಏನೇನೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನೂ ನೀವು ಟ್ರೈ ಮಾಡಿರ್ತೀರಿ. ಇವತ್ತು ನಾನೊಂದು ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಅಥವಾ ಇವತ್ತು ನಮ್ಗೆ ಏನೋ ಅಡುಗೆ ಮಾಡೋಕ್ಕೆ ಬೇಜಾರಾಗೈತೆ ಅಂದ್ರೆ ನೀವು ಅನ್ನ ಮಾಡ್ಕೊಂಡ್ರೆ ಈ ಚಟ್ನಿ ಪುಡಿ ಇದ್ರೆ ಅಡುಗೆ ರೆಡಿ ಆಗ್ತದೆ ರೀ. ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಮತ್ತು ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ, ನಾನು ಬೆಳಗ್ಗೆ ಹೀರೆಕಾಯಿ ಎಣಗಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಹೀರೆಕಾಯಿನ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟನೆ ಈ ಸಿಪ್ಪೆಯನ್ನು ತೆಗೆದಿದ್ದೆ. ಎಷ್ಟೋ ಸಲ ನಾವೇನು ಮಾಡ್ತೀವಿ, ಗಡ್ಬಡಿ ಒಳಗೆ ಈ ಸಿಪ್ಪೆಯನ್ನು ಎಲ್ಲನೂ ಎವ್ರಿ ಟೈಮ್ ವೇಸ್ಟನ್ನೇ ಮಾಡ್ತಿರ್ತೀವಿ. ಇದೇ ಸಿಪ್ಪೆಯಿಂದ ನಾನು ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿಯನ್ನು ಮಾಡಿ ತೋರಿಸೋಣ ಅಂತ ಹೇಳಿ ಈ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಇಟ್ಕೊಂಡಿದ್ದೆ ರೀ. ಈಗ ಈ ಸಿಪ್ಪೆಯನ್ನು ಹುರಿದ್ಬಿಟ್ಟು ತೊಗೊಳೋಣ್ರಿ. ಈಗ ಆದಷ್ಟು ತಳ ದಿಪ್ಪಿರೋ ಕಡಾಯಿ ಅಥವಾ ಪಾತ್ರೆಯನ್ನೇ ತೊಗೊರಿ. ನಾನು ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಈ ಹೀರೆಕಾಯಿ ಸಿಪ್ಪೆಯನ್ನು ಹಾಕ್ತೀನಿ ನೋಡಿರಿ. ಈಗ ಈ ಹೀರೆಕಾಯಿ ಸಿಪ್ಪೆಯನ್ನು ಹುರಿದ್ಬಿಟ್ಟು ತೊಗೊಂಡ್ರಿ. ಇದರೊಳಗೆ ನೀರಿನ ಅಂಶ ಕಂಪ್ಲೀಟಾಗಿ ಹೋಗೋವರೆಗೂ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಕಂಟಿನ್ಯೂ ಆಗಿ ಈ ರೀತಿ ಕೈ ಆಡಿಸ್ಕೊಂಡ್ಬಿಟ್ಟನೆ ಹುರ್ಕೋಬೇಕ್ರಿ. ಅಂದರೆ ಇದು ಏನಾಗಬೇಕು, ಕ್ರಿಸ್ಪಿ ಆಗಬೇಕು. ಆವರೆಗೂ ಇದನ್ನು ಏನು ಮಾಡ್ಬೇಕ್ರಿ, ಹುರಿದ್ಬಿಟ್ಟನೆ ತೊಗೋಬೇಕು. ನೋಡಿ, ನಾನು ಹುರಿದಂಗೆ ನೋಡಿರಿ ಕ್ರಿಸ್ಪಿ ಆಗಿದೆ, ನಿಮ್ಗೆ ಗೊತ್ತೂ ಆಗ್ತದೆ. ನೋಡಿ,
ಈಗ ಏನಾಗ್ಯದ ರೀ, ಅದು ಕಂಪ್ಲೀಟಾಗಿ ಏನಾಗ್ಯದ, ಕ್ರಿಸ್ಪಿ ಆಗ್ಯದ. ಇದಕ್ಕೊಂದು 8 ನಿಮಿಷ ನಂಗೆ ಟೈಮ್ ಹತ್ತಿದ ರೀ. ನಾನು ಲೋ ಫ್ಲೇಮ್ದಲ್ಲಿ ಇಟ್ಟೇ ಹುರ್ಕೊಂಡಿದ್ದೀನಿ, ಅದು ಮತ್ತು ಸಿಪ್ಪೆ ಸೀದ್ ಹೋಗ್ತದೆ ಅಂತ ಹೇಳಿ. ನೋಡಿ ಈಗ ಇದು ಕ್ರಿಸ್ಪಿ ಆಗ್ಯದ. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ನೋಡಿ ಇದು ಟೇಸ್ಟಿನೂ ಇರ್ತದೆ, ಹೆಲ್ದಿನೂ ಇರ್ತದೆ ರೆಸಿಪಿ. ನೋಡಿ ತೆಳುವಿರೋ ಪಾತ್ರೆ ಅಂತ ತೊಗೋಬೇಡ್ರಿ, ಇಲ್ಲಾಂದ್ರೆ ಬೇಗನೆ ಸೀದ್ ಹೋಗ್ಬಿಡ್ತದೆ. ಇಲ್ಲಾಂದ್ರೆ ಹೊರಗಡೆಯಿಂದ ಅಷ್ಟೇ ಹುರಿದ್ಬಿಟ್ಟು ಒಳಗಡೆಯಿಂದ ಹಸಿ ಅಂಶ ಉಳಿದಿರ್ತದೆ ರೀ. ಇವು ಉಳಿದಿದ್ದನ್ನೆಲ್ಲನೂ ಲೋ ಫ್ಲೇಮ್ದಲ್ಲಿ ಇಟ್ಟೇ ಹುರ್ಕೋರಿ. ನಾನು 2 ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ, 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಈಗ ಇವನು ಲೈಟ್ ಕೆಂಪಗಾಗುವವರೆಗೂ ಲೋ ಫ್ಲೇಮ್ದಲ್ಲಿಟ್ಟೇ ಹುರಿದ್ಬಿಟ್ಟು ತೊಗೋತೀನಿ ರೀ. ಎಲ್ಲನೂ ಲೋ ಫ್ಲೇಮ್ದಲ್ಲಿಟ್ಟು ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಅದು ಭಾಳ ದಿನದವರೆಗೂ ತಾಳ್ಕೆ ಬರ್ತದೆ ರೀ. ಇಲ್ಲ ನೀರಿನ ಅಂಶ ಉಳಿತು ಬೇಗನೆ ಹುರಿದ್ವಿ ಅಂದ್ರೆ ಅದು ಬೂಸ್ಟ್ ಬಂದು ಕೆಡೋ ಚಾನ್ಸಸ್ ಇರ್ತದೆ ರೀ. ನೋಡಿ ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತೊಗೊಂಡೇನಿ ರೀ. ನೋಡಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿ. ಇದೇ ರೀತಿಯೇ ನೀವೇನು ಮಾಡ್ಬೇಕು ರೀ, ಹುರಿದ್ಬಿಟ್ಟು ತೊಗೋಬೇಕ್ರಿ. ನೋಡಿ 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಆಗಷ್ಟು ಕಡಲೆಬೇಳೆ. ಅದೂ ಹೀರೆಕಾಯಿ ಸಿಪ್ಪೆನೂ 1 ಬಟ್ಲಾಗಷ್ಟು ಇತ್ತು ರೀ ಅದು. ನೋಡಿ ಈಗ ಅದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲೊಂದು 2 ಸ್ಪೂನ್ ಆಗಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗುತ್ತೆ. ಈ ಶೇಂಗಾನ ಹುರಿದ್ಬಿಟ್ಟು ತೊಗೋತೀನಿ ರೀ. ನೋಡಿ ಎಲ್ಲನೂ ಪ್ರೋಟೀನ್ ಇರುವಂಥದ್ದನ್ನೇ. ನೋಡಿ ಎಷ್ಟೋ ಸಲ ನಾವು ಏನು ಮಾಡ್ತೀವಿ, ಪಲ್ಯನ ಮಾಡ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಸಿಪ್ಪೆ ಜಾಸ್ತಿ ಟೈಮ್ ಬಿಸಾಕೆ ಬಿಡ್ತಿರ್ತೀವಿ. ಈ ರೀತಿ ನೀವು ಒಂದು ಚಟ್ನಿ ಪುಡಿ ಮಾಡಿಬಿಟ್ಟು ಸ್ಟೋರ್ ಮಾಡಿಟ್ಕೊಂಡು 1 ತಿಂಗಳವರೆಗೂ ನೀವು ಇದನ್ನು ಸ್ಟೋರ್ ಮಾಡ್ಬೋದು. ನೋಡಿ ಆ ಶೇಂಗಾನು ಹುರಿದವ, ಅದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡಿನಿ. ಒಂದು 7 ಒಣ ಅಡುಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಇಷ್ಟ ಅಂದರೆ ಖಾರ ಇರೋ ಮೆಣಸಿನ್ಕಾಯಿನೂ ಹಾಕಿರಿ. ಒಂದು 10 ರಿಂದ 12 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೆಗೇನು ಖಾರ ಇಷ್ಟಪಡೋದಿಲ್ಲ, ಅದಕ್ಕೇ ನಾನು ಬರೀ ಅಡುಗೆ ಮೆಣಸಿನ್ಕಾಯಿನ ಅಷ್ಟೇ ಹಾಕಿದ್ದೀನಿ. ನೋಡಿ ಈಗ ಬೆಳ್ಳುಳ್ಳಿನೂ ಸ್ವಲ್ಪ ಹುರಿದ್ಬಿಟ್ಟನೆ ತೊಗೋಬೇಕ್ರಿ. ಇದಕ್ಕೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ ನೋಡಿರಿ, ಒಂದು ಅರ್ಧ ಸ್ಪೂನ್ಗಿಂತನೂ ಕಡಿಮೆ. ಆ ಕರಿಬೇವು ಸೊಪ್ಪು ಕ್ರಿಸ್ಪಿ ಆಗೋವರೆಗೂ ಇದನ್ನು ಹುರಿದ್ಬಿಟ್ಟು ತೊಗೋಬೇಕ್ರಿ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಹುರಿದ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ ಬೆಳ್ಳುಳ್ಳಿ ಯಾವಾಗಲೂ ಯಾವುದ್ರ ಒಳಗೆ ಚಟ್ನಿ ಒಳಗಾದ್ರೂ ಹಸಿದು ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಒಂದು 3 ಸ್ಪೂನ್ ಆಗಷ್ಟು ಒಣ ಕೊಬ್ಬರಿಯನ್ನು ಹಾಕಿದ್ದೀನಿ. ಕೊಬ್ಬರಿ ಹಾಕಿದ್ಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆ ಪಾತ್ರೆ ಏನು ಬಿಸಿ ಇರ್ತದಲ್ಲ ಅಷ್ಟರ ಒಳಗೇ ನೋಡಿ ಒಂದು ಸ್ವಲ್ಪನೇ ಈ ರೀತಿ ಸ್ಪೂನ್ದಿಂದ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಆ ಪಾತ್ರೆ ಏನು ಬಿಸಿ ಇರ್ತದಲ್ಲ ಅಷ್ಟೇ ಕೊಬ್ಬರಿ ಹುರ್ಕೊಂಡ್ರೆ ಸಾಕು. ತುಂಬಾ ಗ್ಯಾಸ್ ಆನ್ ಮಾಡಿ ಹುರಿದ್ಬಿಟ್ರೆ ಅದು ಕೆಂಪಗಾಗ್ಬಿಡ್ತದೆ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ನೋಡಿ ಈಗ ಎಲ್ಲವೂ ಆರ್ಯದ. ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ ಸ್ವಲ್ಪನೂ ಹಸಿ ಅಂಶ ಉಳಿಲಾರ್ದಂಗೆ ಹೀರೆಕಾಯಿ ಸಿಪ್ಪೆ ಕ್ರಿಸ್ಪಿ ಆಗೋವರೆಗೂ ಹುರಿದ್ಬಿಟ್ಟು ತೊಗೋಬೇಕ್ರಿ. ಅಂದ್ರೆ ತುಂಬ ದಿನದವರೆಗೂ ನೀವು ಸ್ಟೋರ್ ಮಾಡಿಟ್ರೆ ಚಟ್ನಿ ಪುಡಿ ಚೆನ್ನಾಗಿರ್ತದೆ ರೀ. ಈಗ ಉಳಿದು ಆ ಕಡಾಯಿ ಒಳಗಿನ ಕೊಬ್ಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಅನ್ನ ಯಾವುದಕ್ಕೆ ಹಾಕೊಂಡ್ರು ಅದರೊಳಗೂ ಉಪ್ಪು ಇರ್ತದಲ್ಲ, ಅದಕ್ಕೆ ಉಪ್ಪನ್ನು ಸ್ವಲ್ಪ ನೋಡಿಬಿಟ್ಟೇ ಹಾಕೋರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಮೇಲೆ ಕೆಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಲರ್ನು ಎಷ್ಟು ಚೆನ್ನಾಗಿ ಬಂದದ್ದು ನೋಡಿ. ನೋಡಿ ಅದು ಏನೋ ವೇಸ್ಟ್ ಅದು ಬಿಸಾಕ್ಬಿಡ್ತೀವಿ, ಅದೇ ಸಿಪ್ಪೆಯಿಂದನೇ ಎಷ್ಟು ಚೆನ್ನಾಗಿರುವಂಥ ಚಟ್ನಿ ಪುಡಿ ರೆಡಿ ಆಗಿದ್ರಿ. ಇದು ಬಿಸಿ ಅನ್ನಕ್ಕೆ ಈ ರೀತಿ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಅಥವಾ ನೀವು ಬಿಸಿ ರೊಟ್ಟಿ, ಚಪಾತಿ, ಪರಾಠ ಅಥವಾ ನೀವು ಇಡ್ಲಿ, ದೋಸೆ ಜೊತೆನೂ ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬಿಟ್ಟು ತಿಂದ್ರೂ ಟೇಸ್ಟ್ ಚೆನ್ನಾಗಿರ್ತದೆ ರೀ. ನೋಡಿ ಟೇಸ್ಟಿಯಾಗಿರುವಂಥ ನೋಡಿ ಹೀರೆಕಾಯಿ ಸಿಪ್ಪಿನ ಚಟ್ನಿ ಪುಡಿ ರೆಡಿ ಆಗ್ಯದ್ರಿ. ಎಷ್ಟೋ ಸಲ ಮಕ್ಳಿಗೆ ಬಾಕ್ಸಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ, ಅನ್ನ ಒಂದು ಮಾಡಿಬಿಟ್ಟು ಈ ಚಟ್ನಿ ಪುಡಿ ತುಪ್ಪ ಹಾಕಿಬಿಟ್ಟು ಕಲಿಸ್ಬಿಟ್ರು ಮಕ್ಳಿಗೆ ಬಾಕ್ಸೂ ರೆಡಿ ಆಗಿರ್ತದೆ ರೀ. ಈ ಹೀರೆಕಾಯಿ ಸಿಪ್ಪೆ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಡಾಯಿಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಸಣ್ಣ ಸ್ಪೂನಿಂದ 2 ಸ್ಪೂನ್, ದೊಡ್ಡ ಸ್ಪೂನ್ ಇದ್ದರೆ 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿರಿ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯಿದ ಮೇಲೆ 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ, 1 ಸ್ಪೂನ್ ಆಗಷ್ಟೇ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಎಣ್ಣೆಯಲ್ಲಿ ಸ್ವಲ್ಪನೇ ಫ್ರೈ ಮಾಡ್ಕೊತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ. ನೋಡಿ ಸ್ವಲ್ಪ ಲೈಟಾಗಿ ಇಷ್ಟೇ ಆದರೆ ಸಾಕ್ರಿ. ಇದಕ್ಕೆ ನಾನಿಲ್ಲಿ 1 ಈರುಳ್ಳಿಯನ್ನು ದಪ್ಪದಪ್ಪಾಗಿನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೋಡಿ ನಾನಿಲ್ಲಿ 7 ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಇವೇನು ಜಾಸ್ತಿ ಖಾರ ಇಲ್ಲ, ಖಾರ ನೀವು ನೋಡಿಬಿಟ್ಟು ಹಾಕೋರಿ. 8 ರಿಂದ 10 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ನೋಡಿ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗುವವರೆಗೂ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೊಳ್ರಿ. ನೋಡಿ
ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ್ರಿ. ಇದಕ್ಕೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ದ ಟೊಮ್ಯಾಟೊನೂ ದಪ್ಪವಾಗಿನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಈರುಳ್ಳಿ ಇನ್ನೂ ಬೇಗನೆ ಸಾಫ್ಟ್ ಆಗ್ತಾವ್ರಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ನೋಡಿರಿ ಆ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಜೊತೆ ಮಿಕ್ಸ್ ಆಗೈತಿ. ಈಗ ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ 2 ನಿಮಿಷ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿರಿ 2 ನಿಮಿಷ ಆಗ್ಯದ. ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಸಾಫ್ಟ್ ಆಗ್ಯದ್ರಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಫ್ರೈ ಮಾಡಿ ತಗೋರಿ. ನೋಡಿ ಇಲ್ಲಿ ನಾನು 2 ಹೀರೆಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ರಿ. ಟೊಮ್ಯಾಟೊ ಈರುಳ್ಳಿ ಮೆಣಸಿನ್ಕಾಯಿ ಜೊತೆ ಆ ಹೀರೆಕಾಯಿನೂ ಮಿಕ್ಸ್ ಆಗಲಿ ರೀ. ನೋಡಿ ಈಗ ಈ ಹೀರೆಕಾಯಿಯನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲೇ 10 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಆ ಹೀರೆಕಾಯಿ ಏನಾಗಬೇಕು, ತುಂಬಾ ಸಾಫ್ಟ್ ಆಗಬೇಕು ರೀ. ಮಧ್ಯಕ್ಕೆ ಒಂದು ನೋಡಿರಿ 3-4 ಸಲ ಈ ರೀತಿ ತೆಗೆದುಬಿಟ್ಟು ನೋಡಿರಿ ನೀವು ಕೈ ಆಡಿಸಿ ತೊಗೊರಿ. ಇಲ್ಲಾಂದ್ರೆ ಏನಾಗ್ಬೋದು, ಸೀದು ಹೋಗ್ತದೆ ರೀ. ಮತ್ತು ಅದಕ್ಕೆ ನೋಡಿರಿ ಮಧ್ಯಕ್ಕೆ ಒಂದು 4-5 ಸಲ ನೀವು ತೆಗೆದುಬಿಟ್ಟು ಆ ಹೀರೆಕಾಯಿ ಸಾಫ್ಟ್ ಆಗೋರ್ಗು ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು ರೀ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ರಿ. ಆವಾಗ ಹೀರೆಕಾಯಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೇಯ್ತದೆ. ನೋಡಿರಿ ಈಗ ಹೀರೆಕಾಯಿ ಸಾಫ್ಟ್ ಆಗ್ಯದ ರೀ. ಈಗ ಇನ್ನು ಉಳಿದಿರುವ ಸಾಮಗ್ರಿಗಳನ್ನ ಹಾಕೋನು 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ಹುಣಸೆ ಹಣ್ಣು, ನಾನು ಅರ್ಧ ಬಟ್ಲಾಗಷ್ಟೇ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ನಾನು ಇವತ್ತು ಹೀರೆಕಾಯಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಈ ರೀತಿ ಕಡ್ಡಿ ಇರುವಂಥದ್ದು ಹಾಕಿರಿ. ಟೇಸ್ಟ್ ಈ ಚಟ್ನಿಯಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ ಅದೆಲ್ಲನೂ ಮಿಕ್ಸ್ ಆಗಿದೆ. ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೋತೇನೆ ರೀ. ನೋಡಿ ಎಲ್ಲವೂ ಚೆನ್ನಾಗಿ ಬೇಯ್ದದ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಗ್ಯಾಸನ್ನು ಆಫ್ ಮಾಡಿ ಈಗ ಇದು ಕಂಪ್ಲೀಟಾಗಿ ಆರ್ಲಿದೆ. ಆರಿದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡ್ರಿ. ನೋಡಿರಿ ಈಗ ಆರದ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮತ್ತು ನೀವು ಯಾವ್ಯಾವ ರೀತಿ ಹೀರೆಕಾಯಿ ಚಟ್ನಿಗಳನ್ನ ಮಾಡ್ತೀರತ್ತ ಹೇಳಿ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಏನೋ ಒಂದು ಅಡುಗೆ ಮಾಡೋಕ್ಕೆ ಬೇಜಾರಾಗಿರ್ತದಂದ್ರೆ ಈ ರೀತಿ ಒಂದು ಚಟ್ನಿ ರೆಡಿ ಮಾಡ್ಕೊಂಡ್ರೆ ಇದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಉಪ್ಪು ಕಡಿಮೆ ಅನ್ಸಕತ್ತಂದ್ರೆ ನನಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿನಿ ರೀ. ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡಿನಿ. ನೋಡಿ ಚಟ್ನಿ ಕಲರ್ನೂ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಒಂದು ಸಲ ಈ ರೀತಿ ಚಟ್ನಿ ಖಂಡಿತ ಟ್ರೈ ಮಾಡಿ ನೋಡಿರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀವು ಇದನ್ನು ಹೀಗೇನೂ ತಿನ್ಬೋದು. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಟ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನಾನು ಒಗ್ಗರಣೆಗೆ 1 ಸ್ಪೂನ್ ಆಗಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆನ ಹಾಕಿದ್ದೀನಿ. ಈಗ ಒಗ್ಗರಣೆನ ಮಿಕ್ಸ್ ಮಾಡೋಗ್ರೆ. ನೋಡಿರಿ ಇದು ಚಪಾತಿ, ರೊಟ್ಟಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಒಂದೊಂದ್ಸಲ ಪಲ್ಯ ಏನು ಮಾಡೋದು ಅಥವಾ ಏನೋ ಬೇಜಾರಾಗಿರ್ತದೆ ಒಂದೇ ಥರ ತಿಂದು ಈ ರೀತಿ ಒಮ್ಮೆ ಹೀರೆಕಾಯಿ ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ, ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಹೀರೆಕಾಯಿ ಚಟ್ನಿ ಹಾಕ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಅಥವಾ ನೀವು ಒಂದು ಅನ್ನ ಮಾಡಿಕೊಂಡು ಈ ರೀತಿ ಹೀರೆಕಾಯಿ ಚಟ್ನಿ ಮಾಡಿ ಮಕ್ಕಳಿಗೆ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸಿಗೂ ಹಾಕ್ಬೋದು ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಈ ರೀತಿ ಬಿಸಿ ಬಿಸಿ ಅನ್ನ, ಈ ಹೀರೆಕಾಯಿ ಚಟ್ನಿ ಇದ್ರಂತೂ ಎಷ್ಟು ಅನ್ನ ತಿಂದ್ರೂ ಇನ್ನೂ ತಿನ್ನಬೇಕೇ ಅನ್ನಿಸ್ತಿರ್ತದೆ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ. ಈ ರೀತಿ ನನ್ನ ರೀತಿಯಲ್ಲಿ ಒಮ್ಮೆನೂ ಈ ಥರ ಹೀರೆಕಾಯಿ ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ನೀವು ಯಾವ್ಯಾವ ರೀತಿ ಹೀರೆಕಾಯಿದಿಂದ ರೆಸಿಪಿ ಚಟ್ನಿಗಳನ್ನ ಮಾಡ್ತೀರತ್ತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಚಟ್ನಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಈಗ ಒಂದು ಪಾತ್ರೆಗೆ ನಾನು 3/4 ಬಟ್ಲಾಗಷ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನೀವು ತೆಳು ಅವಲಕ್ಕಿನಾದರೂ ತೊಗೋಬೋದು. ಅವಲಕ್ಕಿಯಲ್ಲೂ ತೂಸಿರ್ತದೆ. ಈಗ ಅವಲಕ್ಕಿಯನ್ನು ನೀಟಾಗಿ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ತೊಗೋತೀನಿ ರೀ. ನೋಡಿ ಈ ನೀರನ್ನು ಈಗ ತೆಗಿತೀನಿ ರೀ. ನೋಡಿ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿನಲ್ಲ ರೀ ಅದರಲ್ಲೇ 1 ಬಟ್ಲಾಗಷ್ಟೇ ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಿ, ಅದನ್ನು ಹಾಕಿದ್ದೀನಿ. ಅರ್ಧ ಬಟ್ಲಾಗಷ್ಟೇ ಮೊಸರನ್ನ ಹಾಕಿದ್ದೀನಿ. ಸಪ್ಪಗಿರೋ ಮೊಸರನ್ನ ಹಾಕಿರಿ, ಹುಳಿ ಮೊಸರು ಬೇಡ. ಇನ್ನೊಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಮೊಸರು ಜೊತೆ ಅವಲಕ್ಕಿ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ. ತುಂಬ ಗಟ್ಟಿ ಅನ್ಸಕತ್ತಿತ್ತಂದ್ರೆ ನೀವು ಇನ್ನೊಂದು ಸ್ಪೂನು 2 ಸ್ಪೂನ್ ಆಗಷ್ಟು ನೀರನ್ನು ಹಾಕೋರಿ. ನೋಡಿ ಈಗ ಮಿಕ್ಸ್ ಆಗಿದೆ. ಇನ್ನೊಂದು 2 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ತೀನಿ. ಅದು ಚೆಂದಂಗೆ ನೆನೆರಿ. ಮುಚ್ಚಿ ಒಂದು 10 ನಿಮಿಷ ತನಕ ಸೈಡಿಗೆ ಇಟ್ಟಿನಿ. ಇಲ್ಲಿ ನೋಡಿ ನಾನು ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು 2 ಎಳೆ ಹೀರೆಕಾಯಿಯನ್ನು ತೊಗೊಂಡಿದ್ದೀನಿ ರೀ. ಇವು ತುಂಬ ಎಳೆ ಅದಾವೆ, ಸಣ್ಣ ಅದಾವೆ, 2 ತೊಗೊಂಡಿದ್ದೀನಿ. ದಪ್ಪ ಹೀರೆಕಾಯಿ ಇದ್ರೆ 1 ಹೀರೆಕಾಯನ್ನೇ ತೊಗೊರಿ. ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನೀವು ಹೀರೆಕಾಯಿ ಬದಲಿಲ್ಲಿ ಸೋರೆಕಾಯನ್ನಾದ್ರೂ ತೊಗೋಬೋದು, ನಡೀತದೆ. ನೋಡಿ ಈಗ ಇಲ್ಲಿ ನಾ ಈ ಹೀರೆಕಾಯಿಯನ್ನು ದಪ್ಪ ದಪ್ಪ ಪೀಸ್ಗಳನ್ನಾಗಿನೇ ಕಟ್ ಮಾಡ್ಕೋತೀನಿ. ಎಷ್ಟೋ ಸಲ ಹೀರೆಕಾಯಿ ಪಲ್ಯ, ಸಾಂಬಾರು, ಗೊಜ್ಜು ಏನೇನೋ ಮಾಡ್ಕೊಂಡಿರ್ತೀವಿ. ಹೀರೆಕಾಯಿಂದನೂ ತುಂಬ ಟೇಸ್ಟಿಯಾಗಿರುವಂಥ ದೋಸೆಯನ್ನು ಮಾಡ್ಕೋಬೋದು ರೀ. ನೋಡಿ ಇವು ತುಂಬ ಎಳೆ ಅದಾವತ್ತೇಳಿ 2 ತೊಗೊಂಡು, ನೀವು ದಪ್ಪ ಹೀರೆಕಾಯಿ ಇದ್ರೆ 1 ಹೀರೆಕಾಯನ್ನೇ ತೊಗೊರಿ. ಈಗ ಈ ಹೀರೆಕಾಯಿನ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ.
ನೋಡಿ ಅದೇ ರವೆದಲ್ಲಿ ಅದು ಹಾಕಿ ರುಬ್ಬಿಬಿಟ್ರೆ ಸಣ್ಣ ಸಣ್ಣ ಪೀಸ್ಗಳು ಸ್ವಲ್ಪ ಉಳಿತಾವ್ರಿ, ಫೈನ್ ಪೇಸ್ಟ್ ಆಗಲ್ಲ. ಅದಕ್ಕೆ ಇದನ್ನು ನಾನು ಸಪ್ರೇಟಾಗಿ ಹರ್ಕೋತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಹಸಿ ಶುಂಠಿ ಹಾಕಿರಿ ಫ್ಲೇವರ್ ಚೆನ್ನಾಗಿ ಕೊಡ್ತದೆ. ಒಂದು 2-3 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ, ಫೈನ್ ಪೇಸ್ಟ್ ಆಗಿದೆ. ಕಲರ್ನು ತುಂಬಾ ಚೆನ್ನಾಗಿ ಬಂದಿದೆ. ಇದು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನೋಡಿ 10 ನಿಮಿಷ ಆಗಿದೆ ನೋಡಿ. ಆ ಮೊಸರನ್ನು ಹಿರ್ಕೊಂಡು ರವೆ ಅವಲಕ್ಕಿ ಇನ್ನಷ್ಟು ಗಟ್ಟಿಯಾಗಿದೆ ನೋಡಿರಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು. ನೋಡಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ನಾನು ಇಲ್ಲಿ ಸೋಡಾ ಈಗಿನೋ ಹಾಕ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟು ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ 1 ಸ್ಪೂನಾಗ ಸಕ್ಕರೆ ಹಾಕ್ತೀನಿ ರೀ. ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ. ಇದಕ್ಕೀಗ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ. ನೋಡಿ ತುಂಬ ಗಟ್ಟಿನೂ ಮಾಡಲ್ಲ, ತುಂಬ ತೆಳಗೂ ಮಾಡಲ್ಲ, ಆ ರೀತಿ ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ರೀ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ ರೀ. ನೋಡಿ ಅವಲಕ್ಕಿ ರವೆ ಏನು ನೆನೆಸಿದಲ್ರಿ ಅದರಲ್ಲೇನೆ ಹಾಕ್ತಾಯಿದ್ದೀನಿ ಇದನ್ನು. ಕೆಲವು ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ, ಈ ರೀತಿ ರುಬ್ಬಿ ಹಾಕಿಕೊಟ್ಟು ಮಾಡಿಕೊಡ್ಬೋದು ರೀ. ನೋಡಿ ಈಗ ಹೀರೆಕಾಯಿನ ರುಬ್ಬಿನಲ್ರಿ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಸೋಡಾನೂ ಬೇಡ, ಏನೂ ಬೇಡ, ಇನ್ಸ್ಟಂಟಾಗಿ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟನ್ನು ನೀವು ಮಾಡ್ಕೋಬೋದು. ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಕಲರ್ನು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ರೆಡಿ ತವೆಯನ್ನು ನಾನು ಕಾಯ್ಲಿಕ್ಕಿದ್ದೀನಿ. ತವೆನೂ ಕಾಯ್ದದ್ರಿ. ಈಗ ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿ. ಕೆಲವೊಬ್ರು ಏನು ಹೇಳ್ರು ನಮ್ಗೆ ನಾನ್ ಸ್ಟಿಕ್ಕಲ್ಲಿ ಬೇಡ, ಕಬ್ಬಿಣ ತವೆಯಲ್ಲೇ ದೋಸೆ ಹಾಕಿ ತೋರಿಸಂತ ಹೇಳಿ ನಾನು ಇವತ್ತು ಅದೇ ತವೆಯಲ್ಲೇ ದೋಸೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ರೀ. ನೋಡಿ ನಾನು 3 ಥರ ದೋಸೆನೂ ಮಾಡಿ ತೋರಿಸ್ತೀನಿ. ಸಾಫ್ಟ್ ದೋಸೆನೂ ಮಾಡ್ತೀನಿ, ಸಾಫ್ಟಲ್ಲಿ ತುಂಬ ತೆಳು ದೋಸೆನೂ ಮಾಡ್ತೀನಿ, ಆಮೇಲೆ ಕ್ರಿಸ್ಪಿಯಾಗಿರುವಂಥ ದೋಸೆನೂ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿಯೂ ಮಾಡ್ಕೋಬೋದು. ಕೆಲವೊಬ್ರು ಸಾಫ್ಟ್ ದೋಸೆ ಇಷ್ಟಪಡ್ತಾರೆ, ಕೆಲವೊಬ್ರು ಕ್ರಿಸ್ಪಿ ದೋಸೆ ಇರ್ತದೆ. ನೀವು ಯಾವುದೇ ಎಲ್ಲ ಥರದ ದೋಸೆನೂ ಇದರಲ್ಲಿ ಮಾಡ್ಕೋಬೋದು. ನಿಮಗೆ ಆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ, ಸಾಫ್ಟು ಆ ಥರನೂ ದೋಸೆಯನ್ನು ಮಾಡ್ಕೋಬೋದು. ನೋಡಿ ಇಲ್ಲಿ ತೆಳು ಸಾಫ್ಟ್ ದೋಸೆಯನ್ನು ಫಸ್ಟ್ ಮಾಡಿದ್ದೀನಿ ರೀ. ಈ ರೀತಿ ಬೆಳಗ್ಗೆ ನೀವು ಮಾಡಿಕೊಂಡು ಒಂದು ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ರೀ. ನೋಡಿ ಆ ಸಕ್ಕರೆದಿಂದನೂ ಆಯಿತು, ರವೆದಿಂದ ಎಷ್ಟು ಚೆನ್ನಾಗಿ ಕಲರ್ ಬಂದದ್ದು ನೋಡಿರಿ ದೋಸೆದನ್ನು. ಇನ್ನೊಂದು ಸಾಫ್ಟ್ ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ. ನೋಡಿ ನಾನಿಲ್ಲಿ ಕಬ್ಬಿಣ ತವೆಯಲ್ಲೇ ನಾನು ನಿಮಗೆ ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಗುಳಿ ಥರ ಎಷ್ಟು ಚೆನ್ನಾಗಿ ಬಂದ್ರೆ ದೋಸೆ ಎಷ್ಟು ಚೆನ್ನಾಗಿ ಬಂದಿರ್ತದೆ, ಪರ್ಫೆಕ್ಟ್. ನೋಡಿ ಎಣ್ಣೆ ಹಾಕಿದ್ದೀನಿ, ನೀವು ಹೆಲ್ದಿ ಬೇಕಂದ್ರೆ ತುಪ್ಪನೂ ಹಾಕ್ರಿ ನಡೀತು. ನೋಡಿ ಇದನ್ನು ತಿರುಗಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇದು ದೋಸೆ ನೋಡಿರಿ, ಸಾಫ್ಟ್ ದೋಸೆನೂ ಎಷ್ಟು ಪರ್ಫೆಕ್ಟಾಗಿಯೇ ಬಂದಿದೆ ನೋಡಿ. ಇದು ಸಾಫ್ಟ್ ದೋಸೆ, ಒಂದು ತೆಳೋದ್ರಲ್ಲಿಂದ ಸಾಫ್ಟ್ ಹಾಕ್ತೀನಿ, ಒಂದು ಕ್ರಿಸ್ಪಿ ದೋಸೆನೂ ಹಾಕಿ ತೋರಿಸ್ತೀನಿ. 3 ಥರ ದೋಸೆನ ಹಾಕಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ. ನೋಡಿ ಆನಿಯನ್ ಟೊಮ್ಯಾಟೊ ಚಟ್ನಿ, ಕಾಯಿ ಚಟ್ನಿ ಮಾಡಿಕೊಂಡ್ರೆ ಬೆಳಗ್ಗೆ ನಿಮ್ಮ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ. ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ನೋಡಿ ಇದನ್ನು ನಾನೀಗ ಕ್ರಿಸ್ಪಿ ದೋಸೆನ ಹಾಕ್ತಾಯಿದ್ದೀನಿ ನೋಡಿರಿ. ದೋಸೆ ಕಲರ್ನೂ ಚೆನ್ನಾಗಿ ಬಂದೈತಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನಾನಿಲ್ಲಿ ಸೋಡಾನೂ ಹಾಕಿಲ್ಲ, ಏನನ್ನೂ ಬಳಸಿಲ್ಲ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ದೋಸೆ ಬಂದದ ನೋಡ್ರಿ ಇದು ಮಸಾಲೆ ದೋಸೆನೇ ರೆಡಿ ಆಗೈತೇನೋ ಅನ್ಸಕತ್ತದ. ಅಷ್ಟು ಚೆನ್ನಾಗಿ ಕಲರು, ಟೇಸ್ಟಿಯಾಗಿರುವಂಥ ದೋಸೆ ರೆಡಿ ಆಗ್ಯದ್ರಿ. ನೋಡಿ ಎಷ್ಟು ತೆಳುಗೂ ಹಾಕಿನಿ, ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿರಿ. ಒಂಚೂರು ಆರ್ಲಿ ರೀ. ನಾನು ನಿಮಗೆಲ್ಲ ಥರದ ದೋಸೆನೂ ಹಾಕಿ ಆ ಪ್ಲೇಟ್ನಲ್ಲಿ ತೋರಿಸ್ತೀನಿ ನೋಡಿರಿ. ನೋಡಿ ಎಷ್ಟು ತೆಳು, ಕ್ರಿಸ್ಪಿ, ಎಷ್ಟು ಚೆನ್ನಾಗಿರೋ ದೋಸೆ ಬಂದೈತೆ ನೋಡಿ. ಕೆಲವರು ಹೀರೆಕಾಯಿ ಪಲ್ಯ, ಸಾಂಬಾರು ಅದೆಲ್ಲ ಕಡಿಮೆ ತಿಂತಿರ್ತಾರೆ. ಈ ರೀತಿ ರುಬ್ಬಿ ಹಾಕಿಬಿಟ್ಟು ಮಕ್ಕಳಿಗೆ ಆಯಿತು, ದೊಡ್ಡವ್ರಿಗೆ ಆಯಿತು ಮಾಡಿಕೊಡ್ಬೋದು ನೋಡಿ. ತೆಳುವಾಗಿರುವಂಥ ಸಾಫ್ಟ್ ದೋಸೆ ನೋಡಿ. ಇಡೀ ದಿನ ಇಟ್ಟರೆ ಇಷ್ಟೇ ಸಾಫ್ಟ್ ಆಗಿರ್ತಾವ್ರಿ ದೋಸೆ ನೋಡಿ. ಚಟ್ನಿ, ಸಾಂಬಾರು ಯಾವುದಾದ್ರೂ ಓಕೆ ರೀ ಇತ್ತಂದ್ರೆ ನಿಮ್ಮ ಬ್ರೇಕ್ಫಾಸ್ಟು ರೆಡಿಯಾಗಿರ್ತದೆ ನೋಡಿ. ಎಲ್ಲ ದೋಸೆನೂ ಅಷ್ಟು ಪರ್ಫೆಕ್ಟಾಗಿ ಬಂದವ್ರಿ. ಈ ಹೀರೆಕಾಯಿ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.
ಈಗ ಒಂದು ಕಡಾಯಿಗೆ ನಾನು 2 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ರೀ. ಇಲ್ಲ ನಮ್ಮ ಕಡೆ ಬಿಳಿ ಎಳ್ಳಲ್ಲಿ ಇಲ್ಲಂದ್ರೆ ನೀವು 2 ಸ್ಪೂನ್ ಆಗಷ್ಟೇ ಶೇಂಗಾನ ತೊಗೊರಿ, ಅಥವಾ ಹುರಿದಿರುವ ಶೇಂಗಾ ಇದ್ರೆ ಅವನು ತೊಗೊರಿ. 2 ಸ್ಪೂನ್ ಆಗಷ್ಟೇ ತುಂಬ ಬೇಡ. ಹೈ ಫ್ಲೇಮ್ನಲ್ಲಿ ಇಟ್ಟನೆ ಇವನು ಹುರ್ಕೊಂಡು ತೊಗೋತೀನಿ ರೀ. ಇದು ಸ್ಕಿನ್ಗೆ ಹೇರ್ಗೇನು ಬಿಳಿ ಎಳ್ಳು ತುಂಬಾ ಒಳ್ಳೇದ್ರಿ, ಇದು ಆರೋಗ್ಯಕ್ಕೆ. ನೋಡಿ ಈ ಶೇಂಗಾದಕ್ಕಿಂತನೂ ಎಳ್ಳಿನ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ರೀ ಚಟ್ನಿ ಒಳಗೆ. ನೋಡಿರಿ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಹುರಿದವು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ರೀ ನಾನು. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ, ಇವು ಆರ್ಲಿ ರೀ, ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ ಇಲ್ಲಿ ನಾನು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವನು ಹುರ್ಕೊತೀನಿ ರೀ. ನೋಡಿ ಆ ಮೆಣಸಿನ್ಕಾಯಿ ಮೇಲೆ ಸ್ಪಾಟ್ಸ್ ಬರೋವರೆಗೂ ಹುರ್ಕೊಂಡಿದ್ದೀನಿ ರೀ. ನೋಡಿ ಒಂದು ಸ್ವಲ್ಪ ಹುರಿದ ಮೇಲೆ ಒಂದು 6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಹಸಿ ಬೆಳ್ಳುಳ್ಳಿ ಹಾಕೋದಕ್ಕಿಂತ ಈ ರೀತಿ ಹುರಿದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಇದು. ನೋಡಿ ಹಸಿ ವಾಸನೆಕ್ಕಿಂತ. ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ 2 ಹುರಿದವ್ರಿ. ಈಗ ಎಳ್ಳನ್ನು ಏನು ಹುರ್ಕೊಂಡು ಇಟ್ಕೊಂಡಿದ್ದಿಲ್ಲ ಅದೇ ಪ್ಲೇಟಿಗೆ ಇದನ್ನು ಹಾಕೋತೀನಿ ರೀ. ಈಗ ಇದು ಅನ್ಕತಕ್ಕ ಸೈಡಿಗೆ ಇರಲಿ. ಇದಕ್ಕೆ ನೋಡಿ ನನಗೆ 2 ದೊಡ್ಡ ಸೈಜದ ಹೀರೆಕಾಯನ್ನು ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ತೊಗೊಂಡಿನಿ ರೀ. ಆದಷ್ಟು ಎಳೆ ಹೀರೆಕಾಯಿನ ತೊಗೊರಿ, ಆವಾಗ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ರೀ. ನೋಡಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. 1 ಸ್ಪೂನಾಗಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಟನೆ ಹುರ್ಕೋತೀನಿ ರೀ. ನೋಡಿ ಆ ಹೀರೆಕಾಯಿ ಬ್ಲ್ಯಾಕ್ ಸಣ್ಣ ಸಣ್ಣ ಸ್ಪಾಟ್ಸ್ ಬಂದು ಹೀರೆಕಾಯಿ ಮೆತ್ತಗಾಗೋವರೆಗೂ ಹುರ್ಕೋತೀನಿ ರೀ. ನೋಡಿ ಒಂದು ಅರ್ಧ ಹುರಿದ್ಮೇಲೆ ಸ್ವಲ್ಪ ನೋಡಿರಿ, ಈಗ ಮೊದಲಿನಕ್ಕಿಂತನೂ ಸ್ವಲ್ಪ ಸಾಫ್ಟ್ ಆಗ್ಯಾವ್ರಿ ಇವು ಹೀರೆಕಾಯಿ. ಹೈ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 2 ರಿಂದ 3 ನಿಮಿಷಕ್ಕಷ್ಟೇ ಫಸ್ಟ್ ಹುರ್ಕೋತೀನಿ ರೀ. ಹುರ್ಕೊಂಡ್ಮೇಲೆ ಒಂದು ಅರ್ಧ ಈರುಳ್ಳಿ ನೋಡಿ ಉದ್ದುದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತೀನಿ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. 2 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ನೋಡಿ ಅರ್ಧ ಹೀರೆಕಾಯಿ ಹುರಿದ್ಮೇಲೆ ರೀ ಇದನ್ನು ಹಾಕಿದ್ಮೇಲೂ ಒಂದು 4 ರಿಂದ 5 ನಿಮಿಷಕ್ಕಷ್ಟು ಹುರ್ಕೋತೀನಿ. ಎಷ್ಟು ಚೆನ್ನಾಗಿ ಹುರಿತಿರ್ಲಿ ಚಟ್ನಿ ಟೇಸ್ಟ್ ಅಷ್ಟೇ ಚೆನ್ನಾಗಿರ್ತದೆ. ಹಸಿ ಅಂಶ ಉಳಿಬಾರ್ದು ನೋಡಿರಿ ಟೊಮ್ಯಾಟೊ ಈರುಳ್ಳಿದಾಯ್ತು. ಈಗ ಅದನ್ನು ಮುಚ್ಚಿನೇ ಒಂದು 3 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ರೀ. ನೋಡಿ ಈರುಳ್ಳಿ ಟೊಮ್ಯಾಟೊನು ಸಾಫ್ಟ್ ಆಗ್ಯಾವ. ಚೆನ್ನಾಗಿ ಅಂದ್ರೆ ಹುರಿಬೇಕ್ರಿ ಇವೆಲ್ಲನೂ. ನೋಡಿ ಇದು ಹುರಿದ್ಮೇಲೆ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಯಾವುದನ್ನು ಹಸಿ ಹಾಕೋದಕ್ಕಿಂತ ಈ ರೀತಿ ಹುರಿದು ಬಿಟ್ಟು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ ಕೊತ್ತಂಬರಿ ಹಾಕಿದ್ಮೇಲೆ ಕೊತ್ತಂಬರಿ ಅದೆಲ್ಲನೂ ಬೇಯೋವರೆಗೂ ನಾನು ಹೈ ಫ್ಲೇಮ್ದಲ್ಲಿಟ್ಟೆ ಒಂದು 2 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ ಇದನ್ನು. ನೋಡಿ ಅದು ಹೀರೆಕಾಯಿನೂ ಕರಿಗೆ ಎಷ್ಟು ಕ್ವಾಂಟಿಟಿ ಕಡಿಮೆ ಐತೆ ರೀ. ಮತ್ತು ಹೀರೆಕಾಯಿ ಅದೆಲ್ಲ ಈಗ ಚೆನ್ನಾಗಿ ಹುರಿದದ. ಟೊಮ್ಯಾಟೊನು ಸಾಫ್ಟ್ ಆಗಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಕಂಪ್ಲೀಟಾಗಿ ಆರಲಿ ರೀ. ನೋಡಿ ಇಲ್ಲ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಬಿಟ್ಟು ತೊಗೊರಿ. ನಾನು ಇದನ್ನು ಮಿಕ್ಸಿಗೆ ಹಾಕಿ ತೊಗೋತಾ ಇದ್ದೀನಿ. ಫಸ್ಟ್ ಎಳ್ಳು ಮತ್ತು ಬೆಳ್ಳುಳ್ಳಿ ಶೇಂಗಾನ ಗ್ರೈಂಡ್ ಮಾಡಿ ತೊಗೋತೀನಿ. ಇಲ್ಲ ನಮ್ಮ ಮಿಕ್ಸಿಯಲ್ಲಿ ಟೇಸ್ಟ್ ಅನ್ಸಲ್ಲ ಕಲ್ಲಿನಲ್ಲಿ ಅಂದರೆ ನೀವು ಕಲ್ಲಿದ್ರೆ ಕಲ್ಲಿನಲ್ಲಿ ಕೊಟ್ಬಿಟ್ಟು ಮಾಡ್ಕೊರಿ. ನೋಡಿ ಫಸ್ಟ್ ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಅದು ಟೊಮ್ಯಾಟೊ ಮತ್ತು ಹೀರೆಕಾಯಿ ಏನು ಹುರ್ಕೊಂಡಿದ್ದೀನಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ಆರಿದ ಮೇಲೇ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಸ್ವಲ್ಪ ಟೊಮ್ಯಾಟೊ ಹುಳಿ ಹುಳಿ ಇರ್ತದೆ ಅಂತೇಳಿ ಸ್ವಲ್ಪ ಬೆಲ್ಲವನ್ನು ಹಾಕಿನಿ. ಇಲ್ಲ ನಮಗೆ ಹುಳಿ ಹುಳಿ ಖಾರನೇ ಇಷ್ಟ ಅಂದರೆ ನೀವು ಬೆಲ್ಲ ಸ್ಕಿಪ್ನು ಮಾಡ್ಬೋದು. ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ. ನೋಡಿ ತರಿಯಾಗಿ ಸ್ವಲ್ಪ ಅರಿಶಿನ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪರಾಠ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಬಿಸಿ ಅನ್ನ ಜೊತೆ ಈ ಹೀರೆಕಾಯಿ ಚಟ್ನಿ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ಹೀರೆಕಾಯಿ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.